ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಡೈಲಾಗ್ ಕಿಂಗ್ ಅಂತ ಹೇಳಿ ವಿಜಯೇಂದ್ರ ಅವರು ಟಾಂಗ್ ಕೊಟ್ಟಿದ್ದಾರೆ. ಡೈಲಾಗ್ ಹೊಡೆಯೋದು ಬಿಟ್ಟು ರೈತರ ಅಹವಾಲು ಸ್ವೀಕರಿಸಿ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಏನಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ಡೈಲಾಗ್ ಕಿಂಗ್ ಇದ್ದಾರೆ. ಡೈಲಾಗ್ ಹೊಡೆಯೋದು ಬಿಟ್ಟು ರೈತರ ಕಷ್ಟವನ್ನು ಕೇಳಿ ಅಹವಾಲು ಸ್ವೀಕರಿಸಿ ಅಂತ ಹೇಳಿ ಸಿಎಂ ಡಿ.ಕೆ.ಶಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ತಾಕೀತು ಮಾಡಿದ್ದಾರೆ. ಬಿಡದಿಯ ಫಲವತ್ತಾದ ಜಮೀನು ಕಿತ್ಕೊಳ್ಬೇಡಿ, ಆ ಭಗವಂತ ನಿಮ್ಮನ್ನು ಕ್ಷಮಿಸೋಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ರೈತರಿಗೆ ಗುಂಡಾಗಳು ದಬ್ಬಾಳಿಕೆ ಬೆದರಿಕೆ ಹಾಕ್ತಿದ್ದಾರಂತೆ. ರೈತರೇ ಅಧಿಕಾರಿಗಳನ್ನು ಪೊರಕೆ ಹಿಡಿದು ಓಡಿಸಿದ್ದಾರೆ. ಸಿಎಂ ಮನೆ ಮುಂದೆ ಪೊರಕೆ ಹಿಡಿದು ಬರೋ ರೀತಿ ಮಾಡಬೇಡಿ, ಸಮಿತಿ ರಚಿಸೋ ನಾಟಕ ಬಿಟ್ಟು ಟೌನ್ಶಿಪ್ ಕೈ ಬಿಡಿ ಅಂತ ಹೇಳಿ ಸಿಎಂ ಡಿ.ಕೆ.ಶಿಗೆ ವಿಜೇಂದ್ರ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅನ್ನೋ ಮಾತನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವ್ರನ್ನ ರಾಜ್ಯದ ಜನ ಏನಂತ ಕರೀತಾ ಇದ್ದಾರೆ ಅಂತ ಹೇಳಿದ್ರೆ ಡೈಲಾಗ್ ಕಿಂಗ್ ಶಿವಕುಮಾರ್ ಅಂತ ಹೇಳಿ ಕರೀತಾ ಇದ್ದಾರೆ. ಈ ರೀತಿ ಡೈಲಾಗ್ ಗಳನ್ನ ಹೊಡೆಯೋದನ್ನ ಬಿಟ್ಟು ರೈತರ ಏನು ಅಹವಾಲುಗಳನ್ನ ಸ್ವೀಕಾರ ಮಾಡಿ ರೈತರ ಅಪೇಕ್ಷೆ ತಕ್ಕಂತೆ ಸ್ಪಂದನೆ ಮಾಡುವಂತ ಕರ್ತವ್ಯ ಮಾನ್ಯ ಮುಖ್ಯಮಂತ್ರಿಗಳ ಮೇಲಿದೆ. ಬಿಡದಿ ವಿಚಾರದಲ್ಲಿ ಯಾರೇ ಹೋದ್ರೂ ಕೂಡ ಕಣ್ಣಾರೆ ಗೊತ್ತಾಗ್ತದೆ. ಅಂತ ಫಲವತ್ತಾಗಿರ್ತಕ್ಕಂಥ ಜಮೀನು, ಕೃಷಿ ಚಟುವಟಿಕೆಗಳಿಗೆ ಯೋಗ್ಯವಾಗಿರ್ತಕ್ಕಂಥ ಜಮೀನನ್ನ ಕಿತ್ಕೊಳ್ಳಕ್ ಕೊಟ್ಟಿದ್ದಾರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ, ಆ ಭಗವಂತ ನಿಮ್ಮನ್ನ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ನೆನ್ನೆ ಏನ್ ಹೇಳಿದರೆ, ಯಾವ ರೈತರಿಂದನೂ ಕೂಡ ನಾವು ಒತ್ತಾಯ ಪೂರ್ವಕವಾಗಿ ಜಮೀನನ್ನ ತೆಗೆದುಕೊಳ್ಳಲ್ಲ ಅನ್ನೋ ಮಾತನ್ನು ಹೇಳಿದರೆ, ಮತ್ತೊಂದು ಕಡೆ ಅದೇ ರೈತರು ಸಂಜೆ ಮೇಲೆ ಗುಂಡಾಗಳು ನಮ್ಮ ಮನೆಗೆ ಬರ್ತಾ ಇದ್ದಾರೆ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಬೆದರಿಕೆ ಆಗ್ತಾ ಇದ್ದಾರೆ ಅನ್ನೋ ಮಾತನ್ನು ಕೂಡ ರೈತರು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಈ ಧೋರಣೆಯನ್ನ ಬದಿಗಿಟ್ಟು ನೀವು ರಾಜ್ಯದ ಮುಖ್ಯಮಂತ್ರಿಗಳು ರೈತರ ರಕ್ಷಣೆಗೆ ಬರಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಇದೆ. ಇಲ್ಲ ಅಂತ ಹೇಳಿದ್ರೆ ಇವತ್ತೇನು ರೈತರು ಮನೆ ಅಧಿಕಾರಿಗಳಿಗೆ ಪರ್ಕೆ ಹಿಡಿದು ಇವತ್ತು ಓಡಿಸಿರ್ತಕ್ಕಂಥ ಘಟನೆ ಆಗಿದೆ. ಬರೋದ ದಿನಗಳಲ್ಲಿ ಮುಖ್ಯಮಂತ್ರಿ ಮನೆ ಮುಂದೆ ಪರ್ಕೆ ಹಿಡ್ಕೊಂಡು ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ಹೋಗಬಾರ್ದು ಅಂತ ಹೇಳಿದ್ರೆ ನಿಮ್ಮ 3 ಜನ ಏನು ಸಮಿತಿಯನ್ನ ಮಾಡಿ ಕೂತಿದ್ದೀರಿ, ಈ ನಾಟಕವನ್ನ ಬದಿಗಿಟ್ಟು ಆ ಬಿಡದಿ ಟೌನ್ಶಿಪ್ ಅನ್ನ ಕೈ ಬಿಡ್ತಕ್ಕಂತ ಕೆಲಸ ಮಾಡಿದ್ರೆ ನಿಮಗೂ ಕೂಡ ಶ್ರೇಯಸ್ಸಿದೆ ಅದರಲ್ಲಿ ಅನ್ನೋ ಮಾತನ್ನೇ ಸಂದರ್ಭದಲ್ಲಿ ರೈತರು ಬೀದಿಗಿಳಿದಿರುವಂತದ್ದು ಕಳೆದ 300, 400, 500 ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆಯ್ತು, ಅವಾಗ ಆಗಿದೆ ಅಂತ ಹೇಳಿದ್ರೆ ನೀವು ರೈತರ ವಿರುದ್ಧ ಹೋಗ್ತೀರ. ಹಾಗಾದ್ರೆ ನೀವು ರಾಜ್ಯದ ಮುಖ್ಯಮಂತ್ರಿಗಳು ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.